ಟ್ರಿಪ್ ಎಷ್ಟಾಯ್ತು, ಯಾವ ರೀತಿ ಪ್ಲಾನ್? ಎಲ್ಲರಿಗೂ ಓಕೆ, ಏನು ಗೊತ್ತುಂಟಾ, ಗೋವಾದ ಟ್ರಿಪ್ ನೀವೆಲ್ಲರೂ ನನ್ನ ಜೊತೆ ಎಂಜಾಯ್ ಮಾಡಿದ್ರಿ. ಆದರೆ ಇವಾಗ ಮಕ್ಕಳಿಗೆಲ್ಲ ರಜೆ ಸಿಕ್ಕಿ ತುಂಬ ದಿನ ಆಯಿತು. ಆದರೂ ಸುಮಾರು ಜನ ಇನ್ನೂ ಕೂಡ ಐಡಿಯಾ ಆಗ್ತದೆ. ಸುಮಾರು ಜನ ಹೇಳಿದ್ರು ನನಗೆ ಕಮೆಂಟಲ್ಲಿ ಕೂಡ ತುಂಬ ಜನ ಹೇಳ್ತಾ ಇದ್ದೀರಾ ಟ್ರಿಪ್ ಎಷ್ಟಾಯಿತು, ಯಾವ ರೀತಿ ಪ್ಲ್ಯಾನ್ ಮಾಡಿದ್ರಿ, ಎಷ್ಟು ಬಜೆಟ್ ಆಯಿತು ಎಲ್ಲ ನೀವು ಹೇಳಿದ್ರು. ನಮಗೂ ಹೆಲ್ಪ್ ಆಗುತ್ತೆ ಹೋಗಲಿಕ್ಕೆ ಹಾಗೆ ಹೀಗೆ ಅಂತ ಹೇಳಿ. ಹಾಗಾಗಿ ತುಂಬ ಲೇಟ್ ಮಾಡಿದರೆ ನಿಮಗೂ ಹೋಗಲಿಕ್ಕೆ ಕಷ್ಟ ಆಗುತ್ತೆ ಅಂತ ಎನಿಸಿ ನಾನು ಇವಾಗ ರಿಟರ್ನ್ ಬರೋದು. ನಾವು ನಿಜವಾಗ್ಲೂ ಇವತ್ತಿನ ವಿಡಿಯೋದಲ್ಲಿ ನಾವು ರಿಟರ್ನ್ ಬರ್ತಾ ಇದ್ದೀವಿ. ಹಾಗಾಗಿ ಅದಕ್ಕಿಂತ ಮೊದಲು ನಾನು ಎನಿಸಿದೆ ನಮ್ಮದು ಎಷ್ಟಾಯಿತು ಬಜೆಟ್, ಹಾಗೂ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಿದ್ವಿ, ಹೇಗೆ ಹೋದ್ವಿ, ಅದನ್ನೆಲ್ಲ ನಿಮ್ಮ ಜೊತೆ ಡಿಸ್ಕಸ್ ಮಾಡೋಣ. ಹಾಗೆ ನಿಮಗೆ ಆಗೋದಾದ್ರೆ ನೀವು ಹೋಗ್ಬೋದಲ್ವಾ. ಹಾಯ್ ಎಲ್ಲರಿಗೂ. ಓಕೆ, ಇವತ್ತೇನಾದ್ರೂ ಒಂದು ಇಂಟ್ರೆಸ್ಟಿಂಗ್ ಆಗಿ ಮಾಡೋಣ. ಇವತ್ತೊಂದು ಒಳ್ಳೆ ಅನೌನ್ಸ್ಮೆಂಟ್ ಇದೆ. ನಾನು ಇವತ್ತು ನಿಮ್ಗೆ ಒಂದು ಹೊಸ ಗೇಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ಯಾವುದಂದ್ರೆ 777 ಜೆಮ್ಸ್. ಆಟ ಆಡ್ಲಿಕ್ಕೆ ತುಂಬಾ ಈಸಿ ಹಾಗೂ ದೊಡ್ಡ ಪ್ರಮಾಣದಲ್ಲಿ ನೀವು ಹಣವನ್ನು ಗಳಿಸಬಹುದು. ನೀವು ಸುಮಾರು ಜನ ನನಗೆ ಮೆಸೇಜ್ ಎಲ್ಲ ಕಳಿಸಿದಿರಿ, ಹಾಗೂ ನೀವು ಕೆಲವೊಂದು ವಿನ್ ಆದ ಫೋಟೋಸ್ ಕೂಡ ಕಳಿಸಿದಿರಿ ನನಗೆ. ಇವಾಗ ಒಂದು ಒಳ್ಳೆ ಸಂಗತಿ ಏನಂದ್ರೆ, ನೀವು ಇದನ್ನು ನಿಮ್ಮ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡಬಹುದು, ಹಾಗೂ ಲೇಟೆಸ್ಟ್ ನಿಮ್ಗೆ ಬೋನಸ್, ಪ್ರಮೋಷನ್ಸ್ ಎಲ್ಲ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಹಾಗಾಗಿ ಇವಾಗಲೇ ಸೈನ್ ಅಪ್ ಮಾಡಿ. ಫಸ್ಟ್ ಡೆಪಾಸಿಟ್ ಮೇಲೆ ನಿಮ್ಗೆ 700% ವೆಲ್ಕಮ್ ಬೋನಸ್ ಕೂಡ ಸಿಗುತ್ತೆ. ಅಪ್ ಟು ನಿಮ್ಗೆ 90,000 ವರೆಗೆ ಸಿಗುತ್ತೆ. ಇವತ್ತು ನಾನು 777 ಜೆಮ್ಸ್ ಆಟವನ್ನು ಆಡ್ತಾ ಇದ್ದೀನಿ. ಇವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಈಸಿ ಉಂಟಂತ ಹೇಳಿ. ಓಕೆ, ಇವಾಗ ನಾವು ಸ್ಪಿನ್ ಮಾಡಿ ವಿನ್ ಆಗೋಣ. ಓಕೆ, ನನಗೀಗ 2500 ರೂಪೀಸ್ ಸಿಕ್ತು. ಕೇವಲ 5 ಸೆಕೆಂಡ್ ಅಲ್ಲಿ ನನಗೆ ಇಷ್ಟೊಂದು ಹಣವನ್ನು ಸಿಕ್ತು. ಇವಾಗ ನಾವು ಮತ್ತೊಮ್ಮೆ ಸ್ಪಿನ್ ಮಾಡೋಣ. ಓಕೆ, ನೋಡಿ ಇವಾಗ ಗ್ರೀನ್ ಸ್ಟೋನ್ ಸಿಕ್ತು. ಇನ್ನೊಂದು ರೀಸ್ಪಿನ್ ಸಿಕ್ತು ನನಗೆ. ಓಕೆ, ನನಗೆ 12,500 ರೂಪೀಸ್ ಸಿಕ್ತು ಕೆಲವೇ ಸೆಕೆಂಡ್ ಅಲ್ಲಿ ಮಾತ್ರ. ಓಕೆ, ನಾನು ಇವಾಗ ನನ್ನ ಹಣವನ್ನು ಟ್ರಾನ್ಸ್ಫರ್ ಮಾಡ್ತೀನಿ. ಸ್ವಲ್ಪ ಹೊತ್ತಲ್ಲಿ ಇದು ನನ್ನ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಓಕೆ, ಇದು ಆಟ ಆಡ್ಲಿಕ್ಕೆ ತುಂಬಾ ಈಸಿ. ಓಕೆ, ನೋಡಿ ಬಂತು ನನ್ನ ಹಣ ಇವಾಗ. ಹಾಗಾಗಿ ನನ್ನಾಗಿ ನಿಮ್ಗೆ ವಿನ್ ಆಗ್ಬೇಕಾದ್ರೆ 777 ಜೆಮ್ಸ್ ಅನ್ನು ಆಟ ಆಡಿ. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲಿಂದ ಫಾಲೋ ಮಾಡಿ ನೀವು ಸ್ಟಾರ್ಟ್ ಮಾಡಿದ್ರೆ ಆಯ್ತು. ಹಾಗೂ 700% ವೆಲ್ಕಮ್ ಬೋನಸ್ ತಗೊಳ್ಳೋದು ಮಾತ್ರ ಮರಿಬೇಡಿ. ನಿಮ್ಮ ಹಣವನ್ನು ನೀವು ವಿಡ್ರಾ ಅಥವಾ ಡೆಪಾಸಿಟ್ ಪೇಟಿಎಂ, ಜಿಪೇ, UPA, ಫೋನ್ ಪೇ ಇದರ ಮೂಲಕ ಕೂಡ ನೀವು ಮಾಡಬಹುದು. ನೆನಪಿಡಿ, ಎಷ್ಟು ನೀವು ಡೆಪಾಸಿಟ್ ಮಾಡ್ತೀರಿ ಅಷ್ಟು ನಿಮಗೆ ವೆಲ್ಕಮ್ ಬೋನಸ್ ಕೂಡ ಸಿಗುತ್ತೆ. ಹಾಗಾಗಿ ಯಾರಿಗೆ ವೇಟ್ ಮಾಡ್ತಾ ಇದ್ದೀರಾ, ಆಟ ಆಡಿ ಹಾಗೂ ಬೇಗನೆ ವಿನ್ ಆಗಿ. ಓಕೆ, ಎಲ್ಲ ಆಟದಲ್ಲಿ ಕೂಡ ರಿಸ್ಕ್ ಇದೆ. ಹಾಗಾಗಿ ನಿಮ್ಮ ಓನ್ ರಿಸ್ಕ್ ಮೇಲೆ ಆಟ ಆಡಿ, ನಿಮ್ಗೆ ಗೊತ್ತಿದ್ರೆ ಮಾತ್ರ ಸರಿಯಾಗಿ. ಹಾಗೂ ನೆಕ್ಸ್ಟ್ ಇನ್ನೊಂದೇನಂದ್ರೆ, ನಾನು ಎಲ್ಲ ಏನ್ ಡೀಟೇಲ್ ಹೇಳಿದ್ರು ಅದರದ್ದು ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಲೊಕೇಶನ್ ಇರಲಿ ಅಥವಾ ಏನಾದ್ರೂ ನಾನು ಹೇಳಿದ್ದು. ಹಾಗಾಗಿ ನೀವು ಆ ರೀತಿ ಪ್ಲಾನ್ ಮಾಡಬಹುದು, ನಿಮಗೂ ಈಸಿ ಆಗುತ್ತೆ ಅಂತ ಹೇಳಿ. ಯಾಕೆಂದ್ರೆ ನಾವು ಹೋಗಿದ್ದು 9 ಮಂದಿ, 9 ಮೆಂಬರ್ಸ್. ತುಂಬಾ ದೊಡ್ಡ ಇದಾಗುತ್ತೆ ನಮ್ಗೆ. ಆ ಖರ್ಚಲ್ಲಿ ನಾನು ಹೇಳ್ತಾ ಇರೋದು ಇವಾಗ. ಹಾಗಾಗಿ ನೀವು ಕಮ್ಮಿ ಜನ ಹೋಗೋದಾದ್ರೆ 3 ಜನ 4 ಜನ ನಿಮ್ಗೆ ತುಂಬಾ ಕಮ್ಮಿ ಬೀಳುತ್ತೆ. ಹೌದು, ಹಾಗೆ ನಾವು 9 ಜನ ಹೋಗೋದ್ರಿಂದ ಈ ಸಲ ನಾವು ಎಲ್ಲಿ ಕೂಡ ಅಂದ್ರೆ ಸೀಸನ್ ಟೈಮ್ ಆದ್ರಿಂದ ಬೀಚ್ ಹತ್ರ ನಾವು ಎಲ್ಲಿ ಕೂಡ ಬುಕ್ ಮಾಡಲಿಲ್ಲ. ಬೀಚ್ ಹತ್ರ ನಾವು ತಕೊಂಡ್ರೆ ಸ್ವಲ್ಪ ಹತ್ರ ಆಗುವಾಗೆಲ್ಲ ಡಿಸ್ಟೆನ್ಸ್ ಅಲ್ಲಿ ನಾವು ತಕೊಂಡ್ರೆ ರೂಮ್ಸ್ ಎಲ್ಲ ಜಾಸ್ತಿ ಇರುತ್ತೆ ರೇಟ್ ಇವಾಗ ಈ ಟೈಮಲ್ಲಿ. ಹಾಗೂ ನಾವು ಬೀಚ್ ಸುಮಾರು ಸಲ ತಿರುಗಿದ್ದೀವಿ. ಮಂಗಳೂರಲ್ಲಿ ಕೂಡ ಬೀಚ್ ತುಂಬಾ ಉಂಟು. ಹಾಗೂ ಗೋವಾದಲ್ಲಿ ಯಾವಾಗೆಲ್ಲ ಹೋಗಿದ್ವಿ ಅವಾಗೆಲ್ಲ ನಾವು ಹೆಚ್ಚಾಗಿ ಬೀಚ್ ತಿರುಗಾಡಿದ್ವಿ. ಹಾಗಾಗಿ ನಾವು ಈ ಸಲ ಸೈಟ್ ಸೀಯಿಂಗ್ ಎಲ್ಲ ಮಾಡೋಣ, ಅದರೊಂದಿಗೆ ಬೀಚ್ ಕೂಡ ಒಂದಿನ ಇರಲಿ ಅಂತ ಹೇಳಿ ಆ ರೀತಿ ಪ್ಲಾನ್ ಮಾಡಿದ್ವಿ. ಹಾಗಾಗಿ ನಾವು ಏನ್ ಮಾಡಿದ್ವಿ, ಸ್ವಲ್ಪ ಸೌತ್ ಗೋವಾ ಸೈಡ್, ಸೌತ್ ಮತ್ತು ನಾರ್ತ್ ಎರಡು ತಿರ್ಗಣ ಅಂತ ಹೇಳಿ ಸೌತ್ ಗೋವಾದಲ್ಲಿ ನಾವು ಹಾಲ್ಟ್ ಮಾಡೋಣ ಅಂತ ಹೇಳಿ ಎನಿಸಿದ್ವಿ. ಹಾಗೆ ಟ್ರೀಬೋ ಗ್ರೂಪ್ ಅವರದ್ದು ನಾವು ಬುಕ್ ಮಾಡಿದ್ವಿ ಹೋಟೆಲ್ ಅವರದ್ದು. ನೀವೀಗ ಟ್ರೀಬೋ ಅಂತ ಹಾಕಿದ್ರೆ ಎಲ್ಲೆಲ್ಲಿ ಅವರದ್ದು ಉಂಟು ಅಲ್ಲೆಲ್ಲ ನಿಮಗೆ ಗೋವಾದಲ್ಲಿ ತೋರಿಸ್ತಾರೆ. ಅಂದ್ರೆ ಇವಾಗ ನಮಗೆ ಬೇಕಿತ್ತು ಸೌತ್ ಗೋವಾ, ಮೋರ್ಜಿಮ್ ಸೈಡ್.
ಆದ್ರಿಂದ ಅಲ್ಲಿ ಅವರದ್ದಿತ್ತು, ಅಲ್ಲಿ ನಾವು ಬುಕ್ ಮಾಡಿದ್ವಿ. ನಿಮ್ಗೆ ಬಾಗ ಸೈಡ್ ಎಲ್ಲ ಸ್ವಲ್ಪ ಬೀಚಿಗೆ ಹತ್ರ, ಬೀಚಿಗೆ ನೀವು ತಿರ್ಗಾಡ್ಲಿಕ್ಕೆ, ಅಂದ್ರೆ ಕೆಲವರಿಗೆ ಬೀಚ್ ಎಲ್ಲ ತುಂಬಾ ಇಷ್ಟ ಇರುತ್ತೆ, ತಿರ್ಗಾಡಿರಲ್ಲ. ಬೀಚಿಗೆ ಹೋಗ್ಬೇಕಂತ ಇದ್ದವರಿಗೆ, ಸ್ವಲ್ಪ ಸೈಟ್ ಸೀಯಿಂಗ್ ಸಾಕು ಗೋವಾದಂತ ಇದ್ದವರಿಗೆ ನೀವು ಬೀಚ್ ಹತ್ರನೇ ಬುಕ್ ಮಾಡಿದ್ರೆ ಬೆಸ್ಟ್. ನಿಮ್ಗೆ ಇಲ್ದಿದ್ರೆ ನಿಮ್ದು ಟ್ರಾವೆಲಿಂಗ್ ತುಂಬಾ ಕಷ್ಟ ಆಗುತ್ತೆ ನಿಮ್ಗೆ. ಹಾಗಾಗಿ ಬೀಚ್ ಹತ್ರ ಬುಕ್ ಮಾಡಿದ್ರೆ ನೀವು ತಿರ್ಗಾಡಿ ಸಂಜೆ ಟೈಮಲ್ಲಿ ಬೀಚಲ್ಲೆಲ್ಲ ಹೋಗಿ ಆಟ ಆಡಿ ನೀವು ಡೈರೆಕ್ಟ್ ರೂಮಿಗೆ ಬರ್ಬೋದು. ವಾಕಿಂಗ್ ಡಿಸ್ಟೆನ್ಸ್ ಅಲ್ಲೆಲ್ಲ ಇರುತ್ತೆ. ಇಲ್ದಿದ್ರೆ ನಿಮ್ಗೆ ಸೈಟ್ ಸೀಯಿಂಗ್ಗೆ ನಮ್ಮ ಹಾಗೆ ಹೋಗುವವರು ಸ್ವಲ್ಪ ದೂರ ನೀವು ಬುಕ್ ಮಾಡಿದ್ರೆ ಪರವಾಗಿಲ್ಲ. ಹಾಗೆ ಅವರದ್ದು ಆ ಸಲ ನಾವು ಬಾಗ ಬೀಚ್ ಹತ್ರ ಟ್ರಿಬುದ್ದೇ ಬುಕ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ರೂಮ್ಸ್ ಎಲ್ಲ, ಹಾಗೂ ಅಫೋರ್ಡೆಬಲ್ ಕೂಡ ಇರುತ್ತೆ, ತುಂಬಾ ಹೈ ರೇಟ್ ಇರಲ್ಲ. ಹಾಗೆ ನಮ್ದು ಈಗ ನಾವು 9 ಮೆಂಬರ್ಸಿಗೆ 3 ರೂಮ್ ಬುಕ್ ಮಾಡಿದ್ವಿ ಮೊರ್ಜಿಮಲ್ಲಿ. 3 ರೂಮಿಗೆ ಟೋಟಲ್ ಕಾಸ್ಟ್ ಎಲ್ಲ ಇವರು ಹೇಳ್ತಾರೆ. 4 ಡೇಗೆ 32,000, ಮತ್ತೆ 1 ಡೇ ಎಕ್ಸ್ಟೆಂಡ್ ಮಾಡಿದ್ವಿ ಅಲ್ಲ, ಸೊ ಅದು 6,900 ಸಮಥಿಂಗ್, ಅಂದ್ರೆ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟರು. 6,900 ಏನಾಯ್ತು. ಸೊ ಟೋಟಲ್ ಒಂದು 32 ಪ್ಲಸ್ 7, 39 ರೂಮಿಗೆ ಇದಾಗಿತ್ತು. 39,000 ನಮ್ದು ಟೋಟಲಿ ರೂಮಿಗೆ ಅಂತಾನೆ ಸಪರೇಟ್ ಆಗಿ ಇದು ಬರುತ್ತೆ. ಬ್ರೇಕ್ಫಾಸ್ಟ್ ಬಫೆ ಬ್ರೇಕ್ಫಾಸ್ಟ್ ಬರುತ್ತೆ. ರೂಮು ಅದು ಇದೆಲ್ಲ ಚೆನ್ನಾಗಿತ್ತು. ಮೇನ್ ಏನ್ ಗೊತ್ತುಂಟ, ಬಾತ್ರೂಮ್ ಅಷ್ಟೊಂದು ಅಂದ್ರೆ ಕ್ಲೀನ್ ಇತ್ತು, ಆಗಲ್ಲ. ಬಾತ್ರೂಮ್ ಇದು ಶವರ್ ಎಲ್ಲ ಸರಿಯಾಗಿರ್ಲಿಲ್ಲ. ಒಮ್ಮೆ ನೀರು ಬರ್ತಾ ಇತ್ತು, ಸ್ಟಾಪ್ ಆಗ್ತಾ ಇತ್ತು, ಅದು ಸ್ವಲ್ಪ ಇರಿಟೇಷನ್ ಆಗ್ತಾ ಇತ್ತು. ಬಿಸಿನೀರಿದೆ ಅಂದ್ರೆ ಬಿಸಿನೀರು 24 hours ಕೂಡ ಇದೆ ಅಲ್ಲಿ, ಆದ್ರೆ ಕೆಲವೊಮ್ಮೆ ಆಫ್ ಆಗುತ್ತೆ, ಕೆಲವೊಮ್ಮೆ ಅಂದ್ರೆ ಶವರ್ ಇರುವಾಗನೇ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅದು ಸ್ವಲ್ಪ ಇದಾಗ್ತಾ ಇತ್ತು. ಬಿಟ್ರೆ ಮತ್ತೆ ಚೆನ್ನಾಗಿತ್ತು ಎಲ್ಲ, ಏನಿಲ್ಲ, ತುಂಬಾ ಚೆನ್ನಾಗಿತ್ತು ಅವರದ್ದು ಸರ್ವಿಸ್, ಅದು ಇದು ಎಲ್ಲಾನು ತುಂಬಾ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಕೂಡ ಚೆನ್ನಾಗಿತ್ತು. ಈ ಸಲ ಇದು ನಾರ್ಮಲ್ ಬ್ರೇಕ್ಫಾಸ್ಟ್ ಎಲ್ಲ ಇತ್ತು, ಪರವಾಗಿಲ್ಲ, ಓಕೆ ಅಷ್ಟೇನಿಲ್ಲ. ಆದ್ರೆ ಎಂಜಾಯ್ ಮಾಡಿದ್ವಿ ನಾವು. ರೂಮ್ ಅಂತದೇನೋ ನಮ್ಗೆ ದೊಡ್ಡ ಪ್ರಾಬ್ಲಮ್ ಅಂತದ್ದು ಏನು ಕೂಡ ಆಗ್ಲಿಲ್ಲ. ಕ್ಲೀನ್ ಇತ್ತು, ಹಾಗೆಲ್ಲ ಒಳ್ಳೇದಿತ್ತು. ಹಾಗೂ ಇನ್ನೊಂದೇನಂದ್ರೆ ಅಲ್ಲಿಂದ ನಮಗೆ ಹೋಗ್ಲಿಕ್ಕೆ ನಾವು ಇಲ್ಲಿಂದ ಕಾರಲ್ಲೇ ಹೋದ್ರಿಂದ ಕಾರಿನ ಖರ್ಚು ನಮ್ಗೆ ಉಳಿತು. ಇಲ್ದ್ರೆ ನೀವು ಅಲ್ಲಿ ಹೋಗಿ ಸೈಟ್ ಸೀಯಿಂಗ್ ಎಲ್ಲ ಮಾಡೋದಾದ್ರೆ ನಿಮ್ಗೆ ಒಂದು ಫ್ಯಾಮಿಲಿ ಹೋಗೋದಾದ್ರೆ ಒಂದು ಕಾರ್ ನೀವು ಬುಕ್ ಮಾಡ್ಬೇಕಾಗುತ್ತೆ, ಡಿಮಾಂಡ್ ಮಾಡ್ತಾರೆ. ಆದ್ರೆ 2 ವೀಲರ್ ನಿಮ್ಗೆ ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ. ನೀವು ಇಲ್ಲಿಂದ ಲೈಸೆನ್ಸ್ ಅದೆಲ್ಲ ತಕೊಂಡು ಹೋಗ್ಬೇಕು ನಿಮ್ದು, ಇಲ್ದ್ರೆ ಆಗೋದಿಲ್ಲ. ಹಾಗೆ 2 ವೀಲರ್ ತುಂಬಾ ಬೆಸ್ಟ್. ನಿಜವಾಗ್ಲೂ ಅವರು ಡೇಗೆ 400 ರೂಪೀಸ್ ಹೇಳ್ತಾರೆ. ಸ್ವಲ್ಪ ನೀವು ದಿನ ಜಾಸ್ತಿಗೆ ತಕೊಂಡ್ರೆ ಸ್ವಲ್ಪ ನೀವು ಬಾರ್ಗೇನ್ ಮಾಡ್ಬೇಕಾಗತ್ತೆ, ಅವಾಗ ಅವರು ಸ್ವಲ್ಪ ಕಮ್ಮಿ ಮಾಡ್ತಾರೆ. ಹಾಗೆ ನಮ್ಗೆ 350 ರೂಪೀಸ್ ಅಲ್ಲಿ 4 ಡೇಗೆ ನಾವು ಬುಕ್ ಮಾಡಿದ್ವಿ. ಹಾಗೆ ನಮ್ಗೆ ಟೋಟಲ್ 5 ಡೇಗೆ, ಹೌದು, 350 ರೂಪೀಸ್ ಅಲ್ಲಿ ಬುಕ್ ಮಾಡಿದ್ವಿ. ಇನ್ನೊಂದು ಅದೇ ಕಾರ್ ನಮ್ಮದೇ ಇರೋದ್ರಿಂದ ನಮಗೆ ಅದು ಒಂದು ಖರ್ಚು ಅಲ್ಲಿ ಉಳಿಯುತ್ತೆ. ನೀವು 2 ವೀಲರ್ ಹೋಗೋದಾದ್ರೆ ನಿಮ್ಗೆ ಬೆಸ್ಟ್. ಅಥವಾ ನೀವು ಏಜ್ ಆದವರೆಲ್ಲ ಇದ್ದೀರಾದ್ರೆ ಒಂದು ಕಾರ್ ನೀವು ಬುಕ್ ಮಾಡಬೇಕಾಗುತ್ತೆ ಸೈಟ್ ಸೀಯಿಂಗ್ ನೋಡ್ಲಿಕ್ಕೆ ಮಾತ್ರ. ಆದ್ರೆ ನೀವು ಬೀಚ್ಗೆ ಎಲ್ಲ ಹೋಗೋದಾದ್ರೆ ನಿಮ್ಗೆ ನೀವು ಬೀಚ್ ಹತ್ರನೇ ನಿಮ್ಗೆ ಸಿಗುತ್ತೆ, ಸ್ವಲ್ಪ ವಾಕೇಬಲ್ ಇರುತ್ತೆ, ವಾಕೇಬಲ್ ಡಿಸ್ಟೆನ್ಸ್ ಎಲ್ಲ ಇರುತ್ತೆ. ಅವಾಗ ನೀವು ಸೈಡ್ ಅಲ್ಲಿ ಎಲ್ಲ ಸ್ಟಾಲ್ಸ್ ಅದೆಲ್ಲ ಇರುತ್ತೆ, ಅದನ್ನ ಎಂಜಾಯ್ ಮಾಡ್ತಾ ಹೋಗ್ಬಹುದು ಬೀಚ್ ಹತ್ರ. ಏನು ಕಷ್ಟ ಆಗೋದಿಲ್ಲ ನಿಮ್ಗೆ. ಹಾಗಾಗಿ ಅಲ್ಲಿ ನಿಮ್ಗೆ ಬೇಕಂತ ಇಲ್ಲ. ಮತ್ತೆ ಅವರದ್ದು ಟ್ರಾವೆಲ್ ಇದು ಸಿಗುತ್ತೆ, ಪ್ಯಾಕೇಜಸ್ ಕೂಡ ಸಿಗುತ್ತೆ ಎಲ್ಲ ಕಡೆ. ಒಮ್ಮೆ ಆ ಸಲ ನಾವು ಹೋಗುವಾಗ ನಾವೇನ್ ಮಾಡಿದ್ವಿ, ದೊಡ್ಡ ಗಾಡಿ ಯಾವ್ದದು ಟಿ ಬುಕ್ ಮಾಡಿದ್ವಿ. ತುಂಬಾ ಜನ ಇದ್ವಿ ಅಲ್ವಾ ನಾವು. ಹಾಗೆ ಟೆಂಪೋ ಟ್ರಾವೆಲರ್ ಬುಕ್ ಮಾಡಿ ಎಲ್ಲ ಒಂದು ದಿನ ಎಲ್ಲ ಸೈಡ್ ಸೀಯಿಂಗ್ ತೋರಿಸ್ಬಿಡ್ತಾರೆ ಅವರು. ಆ ರೀತಿ ಕೂಡ ನೀವು ಮಾಡಬಹುದು, ಅವಾಗ ಅದು ಕೂಡ ನಿಮ್ಗೆ ಕಮ್ಮಿ ಬೀಳುತ್ತೆ. ಸುಮಾರು ಸೈಟ್ ಸೀಯಿಂಗ್ ಅವರು ಮಾಡಿದ್ರು, ನಮಗೆ ಸಾಕಾಯ್ತು, ನಾವೇ ಬೇಡ ಅಂತ ಹೇಳಿದ್ವಿ, ಮತ್ತೆ ಸಾಕಾಗಿ ಹೋಗಿತ್ತು. ಪೋರ್ಟ್ ಅದೆಲ್ಲ ಹೋಗಿದ್ವಿ ಅಲ್ಲ. ಟಿ ಬುಕ್ ಮಾಡಿದ್ವಿ ನೋಡಿ, ಅದು ನಾವು 15-16 ಮೆಂಬರ್ಸ್ ಇದ್ವಿ ಅವಾಗ ಎಷ್ಟು 7,000 ರೂಪೀಸ್ ಎಲ್ಲ ಆಗಿತ್ತು. ಹೌದು, ಅಷ್ಟೇ ಅದರ ಒಳಗೆ ಎಷ್ಟು ಈಗ ಸರಿ ನೆನಪಿಲ್ಲ ನಮಗೆ, ಅಷ್ಟಾಗಿತ್ತು. ಟಿಟಿಯಲ್ಲೆಲ್ಲ ಹೋಗೋದಾದ್ರೆ ಒಂದಿನಕ್ಕೆ ಫುಲ್ ಸೈಟ್ ಸೀಯಿಂಗ್ ತುಂಬಾ ಪ್ಲೇಸ್ ಅವರು ತೋರಿಸ್ತಾರೆ, ತುಂಬಾ ಪ್ಲೇಸ್ ತೋರಿಸಿದ್ರು ಅವತ್ತವರು. ನಮಗೆ ಸಾಕಾಗಿತ್ತು. ಮತ್ತೆ ಬೋಟಿಂಗ್ ಅದು ಇದೆಲ್ಲ ಹೋಗಿದ್ವಲ್ಲ ನಾವು, ತುಂಬಾ ಪ್ಲೇಸ್ ನೋಡಿಕೊಂಡು ಬಂದಿದ್ವಿ ಅವಾಗ. ಹಾಗೆ ನೀವು ಕಾರಲ್ಲಿ ಕೂಡ ಅವರು ಒಂದಿನಕ್ಕೆ ಫುಲ್ ಪ್ಯಾಕೇಜಿಂಗ್ ನೀವು ತಗೊಂಡ್ರೆ ಅದೆಲ್ಲ ನಿಮ್ಗೆ ಸ್ವಲ್ಪ ಬೆಸ್ಟ್ ಆಗುತ್ತೆ. ಹಾಗೆ ನೀವು ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು
ಅಲ್ಲಿಂದ ಹೋಟೆಲ್ ಊಟಕ್ಕೆಲ್ಲ ರೆಸ್ಟೋರೆಂಟ್ ನೀವು ನೋಡ್ಕೊಂಡು ಹೋಗ್ಬೇಕಾಗತ್ತೆ ರೆಸ್ಟೋರೆಂಟ್. ಯಾಕೆಂದ್ರೆ ಕೆಲವು ತುಂಬಾ ಒಟ್ಟಾರೆ ರೇಟ್ ಹೇಳ್ತಾರೆ, ಒಟ್ರಾಸಿ ಎಂತಂತ ಇಲ್ಲ. ಕೆಲವು ಕಡೆ ನಿಮ್ಗೆ ತುಂಬಾ ಒಳ್ಳೇದಿರುತ್ತೆ. ಈಗ ನೀವು ಫಿಶ್ ಥಾಲಿ ಅದೆಲ್ಲ ತಗೊಳ್ಳಿಕ್ಕೆ ಹೋದ್ರೆ ನಿಮ್ಗೆ ತುಂಬಾ ಬೆಸ್ಟ್. ತುಂಬಾ ನೀವು ಮೆಂಬರ್ಸ್ ಹೋಗೋದಾದ್ರೆ ಒಂದು ಹೊಟ್ಟೆ ಕೂಡ ತುಂಬುತ್ತೆ. ಹಾಗೂ ಅದರಲ್ಲಿ ತುಂಬಾ ವೆರೈಟಿ ಇರುತ್ತೆ. ಫಿಶ್ ಚೆನ್ನಾಗಿರುತ್ತೆ, ಗೋವನ್ ಫಿಶ್ ಕರಿ ಚೆನ್ನಾಗಿರುತ್ತೆ. 150 ರುಪೀಸ್ಗೆ ನಿಮ್ಗೆ ಬಾಂಗ್ಡಾ ಫಿಶ್ ಎಲ್ಲ ಸಿಗುತ್ತೆ. 300 ರೂಪೀಸ್ಗೆ ಕಿಂಗ್ ಫಿಶ್ ಥಾಲಿ ಸಿಗುತ್ತೆ. ಕೆಲವು ಕಡೆ ಕಿಂಗ್ ಫಿಶ್ ಗೆ 700 ರೂಪೀಸ್ ಇರುತ್ತೆ. ಸೇಮ್ ಇರುತ್ತೆ, ಹೌದು, ಅದೇ ಡಿಫರೆಂಟ್ ಅಷ್ಟೇ. ಹಾಗೆ ನೀವು ಅಲ್ಲಿ ಸಪರೇಟ್ ಆಗಿ ರೈಸ್ ಸಪರೇಟ್ ಆಗಿ ತಗೊಂಡ್ರೆ ನಿಮ್ಗೆ ಕಾಸ್ಟ್ ಜಾಸ್ತಿ ಬೀಳುತ್ತೆ. ಥಾಲಿ ತಗೊಂಡ್ರೆ ನಿಮ್ಗೆ ಬೆಸ್ಟ್ ಅಲ್ಲಿ. ಹಾಗೂ ಮತ್ತೆ ನೀವು ಬೇಕಿದ್ರೆ ಸ್ಟಾರ್ಟರ್ ರೀತಿ ಅದೆಲ್ಲ ತರಿಸಬಹುದು. ಹಾಗೂ ಡ್ರಿಂಕ್ಸ್ ತುಂಬಾ ಕಮ್ಮಿ ಅಲ್ಲಿ. ನೀವು ಹೀಗೆ ಈಗ ಗವರ್ಮೆಂಟ್ ಇದ್ರಲ್ಲೆಲ್ಲ ತಗೊಂಡ್ರೆ ಎಲ್ಲ ನಿಮ್ಗೆ ತುಂಬಾ ಕಮ್ಮಿ ಡ್ರಿಂಕ್ಸ್ಗೆ. ಕೆಲವು ಕಡೆ ರೆಸ್ಟೋರೆಂಟ್ ಅಲ್ಲಿ ನಾರ್ಮಲ್ ಪ್ರೈಸ್ ಇರುತ್ತೆ, ಆದ್ರೆ ಇನ್ನು ಕೆಲವು ಕಡೆ ರೆಸ್ಟೋರೆಂಟ್ ಅಲ್ಲಿ ತುಂಬಾ ಡಬಲ್ ಪ್ರೈಸ್ ಇರುತ್ತೆ. ಅದನ್ನು ನೀವು ಮೆನು ಅಲ್ಲೇ ನೋಡ್ಕೊಂಡು ನೀವು ಹೇಗೆ ಅಂತ ನೋಡ್ಕೊಂಡು ತರಿಸ್ಬೇಕಾಗುತ್ತೆ. ಆಮೇಲೆ ಇದೆ ಬಟ್ಟೆ ಎಲ್ಲ ನೀವು ಅಲ್ಲಿ ಹೋಗಿ ಶಾಪಿಂಗ್ ಮಾಡಿ ಹಾಕ್ತೀನಂತ ಹೇಳಿದ್ರೆ ವೇಸ್ಟ್ ಅದು. ಯಾಕಂದ್ರೆ ಎಲ್ಲ ಕಡೆ ನಿಮ್ಗೆ ಬೇಕಾದ ಬಟ್ಟೆ ಸಿಗಲ್ಲ ಕೆಲವೊಮ್ಮೆ. ಅಂದ್ರೆ ಅಲ್ಲಿದ್ದು ಫ್ಯಾಷನ್ ಸ್ವಲ್ಪ ಬೇರೆ ಇರುತ್ತೆ. ಹಾಗೆ ನಾವು ಇಲ್ಲಿಂದಲೇ ಎಲ್ಲ ಪರ್ಚೇಸ್ ಮಾಡಿನೇ ಆನ್ಲೈನ್ ಅಲ್ಲಿ ತಗೊಂಡೋಗಿದ್ದು. ಹಾಗೆ ನಿಮ್ಗೆ ಹೇಳುದು, ಅಲ್ಲಿ ನೀವು ಕೆಲವು ಬೇಕಿದ್ರೆ ತಗೊಂಡು ಹಾಕ್ಬಹುದು. ಆದ್ರೆ ಇಲ್ಲಿದ್ದು ಅಂದ್ರೆ ಅಲ್ಲಿ ಹೋಗಿನೇ ಎಲ್ಲ ಪರ್ಚೇಸ್ ಮಾಡಿ ಆಮೇಲೆ ಹಾಕ್ತೀನಂತ ಹೇಳಿದ್ರೆ ನಿಮ್ಗೆ ಅಷ್ಟು ಒಳ್ಳೆ ಸಿಗುದಿಲ್ಲ. ಕೆಲವು ಬಟ್ಟೆ ಕರೆಕ್ಟ್ ಇರುತ್ತೆ, ಕೆಲವರಿಗೆ ಸೈಜ್ ನನ್ನಂತವರಿಗೆ ಸೈಜ್ ಅಲ್ಲಿ ಸಿಗುದೇ ಇಲ್ಲ. ಹಾಗೂ ದೊಡ್ಡ ದೊಡ್ಡ ಶಾಪಿಗೆಲ್ಲ ಹೋಗ್ಬೇಕಾಗತ್ತೆ ನೀವು. ಅಲ್ಲೆಲ್ಲ ಹೋದ್ರೆ ನಿಮ್ಗೆ ಗೊತ್ತುಂಟಲ್ಲ ತುಂಬಾ ರೇಟ್ ಇರುತ್ತೆ. ಹಾಗೆ ನಾನು ಹೇಳುದು ಆನ್ಲೈನ್ ಅಲ್ಲಿ ಬೆಸ್ಟ್. ನೀವು ಇಲ್ಲಿಂದ ಪರ್ಚೇಸ್ ಮಾಡಿನೇ ತಗೊಂಡೋಗುದು. ಹಾಗೂ ಇನ್ನು ಊಟದೆಲ್ಲ ಆಯ್ತು, ಅದಾಯ್ತು, ಟ್ರಾವೆಲಿಂಗ್ ಇದ್ದಾಯ್ತು. ಟ್ರೈನಲ್ಲೆಲ್ಲ ನೀವು ಹೋಗ್ಬಹುದು. ಈಗ ಅಮ್ಮನಿಗೆಲ್ಲ ನಾವು ಟ್ರೈನಲ್ಲಿ ಕಳಿಸಿದ್ದು. ಲೋಕಲ್ ಟ್ರೈನ್ ಅಲ್ಲಿ ತುಂಬಾ ನಿಮ್ಗೆ ಚೀಪ್ ಆಗುತ್ತೆ. ಸ್ವಲ್ಪ ನಿಮ್ಗೆ ಟೈಮ್ ಸ್ವಲ್ಪ ಜಾಸ್ತಿ. ನೀವು ಎಕ್ಸ್ಪ್ರೆಸ್ ಅಲ್ಲಿ ಹೋದ್ರೆ ನೀವು ಬೇಗ ಹೋಗಿ ಮುಟ್ತೀರಾ. ಆದ್ರೆ ನಿಮ್ಗೆ ಅದು ಟಿಕೆಟ್ ಸಿಗೋದು ಮೊದ್ಲೇ ನೀವು ಬುಕ್ ಮಾಡ್ಬೇಕಾಗತ್ತೆ, ಕಷ್ಟ. ಹಾಗಾಗಿ ನಾವು ಲೋಕಲ್ ಅಲ್ಲಿ ಕಳಿಸಿದ್ದು ಅವ್ರಿಗೆ ಕೂತ್ಕೊಳ್ಳಿಕ್ಕೆ. ಇದು ಕಷ್ಟ ಆಯ್ತಲ್ಲ ಮ್ಯಾಂಗ್ಳೂರಲ್ಲಿ ಎಕ್ಸ್ಪ್ರೆಸ್ 425 ಬೆಳಿಗ್ಗೆ. ಹೌದು, ಅಂದ್ರೆ ಅಟ್ಲೀಸ್ಟ್ ಒಂದು 3 o'clock ಹೇಳ್ಬೇಕು ಇಲ್ಲಿ. ಹೌದು, ಅದೆಲ್ಲ ಅವರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾವು ಸ್ವಲ್ಪ ಲೇಟ್ ಲೋಕಲ್ ಇದರಲ್ಲಿ ಕಳಿಸಿದ್ವಿ. ಮಂಗಳೂರಿಂದ ನಮಗೆ ಗೋವಾಕ್ಕೆ ಟಿಕೆಟ್ 150 ರೂಪೀಸ್. ಈಗ ಜಾಸ್ತಿ ಆಗಿದೆ, 60 ರೂಪೀಸ್ ಇತ್ತು. ಹೌದು, ಮೊದಲು ಮೂವರಿಗೆ 450 ರೂಪೀಸ್ ಆಯ್ತು ಮೂವರಿಗೆ. ಹಾಗೂ ನೆಕ್ಸ್ಟ್ ಮತ್ತೆ ಅಲ್ಲಿಂದ ಬಸ್ ಎಲ್ಲ ಬರುತ್ತೆ. ಅಲ್ಲಿಂದ ಬಸ್ ಅದು ಸ್ವಲ್ಪ ಚಾರ್ಜಸ್ ಆಗಿ 750 ರೂಪೀಸ್ ಏನೋ ಒಟ್ಟಿಗೆ ಟೋಟಲ್ ಆಯ್ತು ಅವರಿಗೆ. ಅಲ್ಲಿಂದ ನಿಮ್ಗೆ ಡೈರೆಕ್ಟ್ ಬಸ್ ಅಲ್ಲಿ ನೀವು ಹೋಗೋದಾದ್ರೆ ನಿಮ್ಗೆ 750 ಅಂದ್ರೆ ಅವರು ಮಪ್ಸದಿಂದ ಟ್ಯಾಕ್ಸ್ ಎಲ್ಲ ಬಂದ್ರಲ್ಲ. ಹೌದು, ಹಾಗೆ ಅವರಿಗೆ ಟೋಟಲ್ ಕಾಸ್ಟ್ ಅಷ್ಟಾಯ್ತು. ಅಂದ್ರೆ 2 ಬಸ್ ಆಗ ಒಂದು ಟ್ಯಾಕ್ಸಿಯಲ್ಲಿ. ನೀವು ಟ್ರೈನ್ ಇಂದ ಕೆಳಗೆ ಇಳಿಯುವಾಗನೇ ಅಲ್ಲಿ ಟ್ಯಾಕ್ಸಿ ಅವರು ಇರ್ತಾರೆ. ಅಲ್ಲೇ ನಿಮ್ಗೆ ಹತ್ರ ಆದ್ರೆ ಸ್ವಲ್ಪ ನೀವು ಟ್ರೈನ್ ಇಂದ ಇಳಿದು ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಬಸ್ ಸ್ಟಾಪ್ ಉಂಟು, ಗೊತ್ತಾಗುದಿಲ್ಲ. ಸ್ವಲ್ಪ ಮುಂದೆ ಹೋಗ್ಬೇಕಾಗತ್ತೆ ನೀವು. ಅಲ್ಲಿ ನಿಮ್ಗೆ ಎಷ್ಟು ಕೂಡ ಬಸ್ ಸಿಗುತ್ತೆ. ಬಸ್ಸಲ್ಲಿ ಕೂತ್ಕೊಂಡು ನೀವು ಆರಾಮ್ಸೆ ಹೋಗ್ಬಹುದು, ಇರಲ್ಲ. ಹೌದು, ಒಮ್ಮೆಲೆ ನಿಮ್ಗೆ ಉಂಟಲ್ಲ ಟ್ಯಾಕ್ಸಿಯಲ್ಲಿ ಹೋಗ್ಬೇಕು, ತುಂಬಾ ಕಷ್ಟ, ತುಂಬಾ ಜನ ಇದರ ಲಗೇಜ್ ಇದೆ ಹಾಗೆ ಅಂತ ಹೇಳಿದ್ರೆ ನೀವು ಬಾರ್ಗೇನ್ ಮಾಡ್ಬೇಕಾಗತ್ತೆ. ತುಂಬಾ ಮೋಸ ಮಾಡ್ತಾರೆ. ಅಲ್ಲೇ ತಿರುಗಾಡಿಸಿ, ನಾವು ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್, ಹಾಗಾಗಿ ನಾವು ಹೇಳ್ತಾ ಇದ್ದೀವಿ. ಅಲ್ಲೇ ತಿರುಗಾಡಿಸಿ ನಿಮ್ಗೆ ಜಾಸ್ತಿ ರೇಟ್ ಹೇಳ್ತಾರೆ. ಹಾಗಾಗಿ ಮೊದ್ಲೇ ನೀವು ಕೇಳಿ ಎಷ್ಟು ಅಂತ ಕರೆಕ್ಟ್ ಆಗಿ ಇದು ಮಾಡಿ ಆಮೇಲೆ ಕೂತ್ಕೊಳ್ಳಿ. ಅವಾಗ ಏನೂ ಟೆನ್ಷನ್ ಇರಲ್ಲ. ಹಾಗೂ ಹೊಸಬ್ಬರು ನೀವು ಬಂದದ್ದಂತ ಗೊತ್ತಾದ್ರೆ ತುಂಬಾ ಅವರು ಇದು ಮಾಡ್ತಾರೆ, ರೇಟ್ ಹೇಳ್ತಾರೆ. ಹೆಚ್ಚಾಗಿ ಗೋವಾದಲ್ಲಿ ನಿಮ್ಗೆ ಹಿಂದಿನೇ ಜಾಸ್ತಿ ಮಾತಾಡ್ತಾರೆ, ಅಥವಾ ಕೊಂಕಣಿ ರೀತಿ ನೀವು ಮಾತಾಡಬಹುದು. ಇಂಗ್ಲಿಷ್ ಎಲ್ಲರಿಗೂ ಬರುತ್ತೆ ಹೆಚ್ಚಾಗಿ. ಆದ್ರೆ ಕನ್ನಡ ಎಲ್ಲ ಕೆಲವರು ಕಾರವಾರದವರೆಲ್ಲ ಇದ್ದಾರೆ, ಅವರೆಲ್ಲ ಕೆಲವರು ಕನ್ನಡ ಮಾತಾಡ್ತಾರೆ. ಆದ್ರೆ ಎಲ್ಲರಿಗೂ ಬರಲ್ಲ, ಅದು ಸ್ವಲ್ಪ ಕಷ್ಟ ಆಗತ್ತೆ ನಿಮ್ಗೆ. ಆದ್ರೆ ಹಿಂದಿ ಎಲ್ಲ ನೀವು ಮಾತಾಡಬಹುದು. ಆಮೇಲೆ ನೀವು ಅಲ್ಲಿಂದ ಈಗ ಕಾರಲ್ಲೆಲ್ಲ ಬರೋದಾದ್ರೆ ನೀವು ಆಲ್ಕೋಹಾಲ್ ಅದೆಲ್ಲ ತರುವುದೇ ಬೇಡ ಅಂತ ಹೇಳ್ತೀನಿ ನಾನು. ತುಂಬಾ ಚೆಕಿಂಗ್ ಎಲ್ಲ ಇರುತ್ತೆ ಮಧ್ಯದಲ್ಲಿ. ತುಂಬಾ ಇದಾಗುತ್ತೆ, ಕಷ್ಟ ಆಗುತ್ತೆ. ಅದು ಈ ಸಲ ಎಲ್ಲ ಎಲೆಕ್ಷನ್ ಇದ್ದಿದ್ರಿಂದ ಜಾಸ್ತಿ ಇತ್ತು. ಇನ್ನೂ ಕೂಡ ನಮಗೆ ಸಮೇತ ಮೇಲ್ಗಡೆದ್ದು ತೆಗಿಲಿಕ್ಕೆಲ್ಲ ಹೇಳಿದ್ರು, ತುಂಬಾ ಕಷ್ಟ ಆಯ್ತು ನಮಗೆ. ಆದ್ರೆ ಫುಲ್ ಬಿಡಿಸ್ಲಿಲ್ಲ ಮತ್ತೆ ಅವರು.
ಬಿಟ್ರು. ನಾವೇನ್ ಮಾಡಿದ್ವಿ, ಗೇರಣ್ಣನ್ನು ತಗೊಂಡ್ ಬಂದಿದ್ವಿ ಬರುವಾಗ, ದಾರಿಯಲ್ಲಿ ಗೇರನ್ನು ಸಿಕ್ತು ಅಂತ ಹೇಳಿ. ಹಾಗೆ ಆ ಸ್ಮೆಲ್ ಹಾಗೂ ಪೆಣ್ಣಿದ್ದು ಸ್ಮೆಲ್ ಎಲ್ಲ ಸೇಮ್ ಅಲ್ವಾ, ಹಾಗೆ ನಮ್ಗೆ ಇದಾಗಿತ್ತು. ಇಲ್ದ್ರೆ ಕಷ್ಟ ಆಗ್ತಾ ಇರ್ಲಿಲ್ಲ. ಹಾಗೆ ಬರುವಾಗ ಅದೊಂದು ರಿಸ್ಕ್, ನೀವು ತಗೊಳ್ಳೋದು ಕಷ್ಟ ಸ್ವಲ್ಪ. ಟ್ರೈನಲ್ಲೆಲ್ಲ ಚೆಕಿಂಗ್ ಇಲ್ಲ. ಹಾಗಾಗಿ ಅಂದ್ರೆ ನೀವು ಹಾಗಂತ ಹೇಳಿ ತುಂಬಾ ಬಾಕ್ಸ್ ತಗೊಂಡ್ ಬರೋದಲ್ಲ. ಈಗ ನಿಮಗೆ ಮನೆಗೆ ಕುಡಿಲಿಕ್ಕೆ ಬೇಕಿದ್ರೆ ಸ್ವಲ್ಪ ನೀವು ತಗೊಂಡ್ ಬರ್ಬೋದು. ಟ್ರೈನಲ್ಲಿ ಚೆಕಿಂಗ್ ಇಲ್ಲ ನಿಮ್ಗೆ. ಹಾಗೂ ನೆಕ್ಸ್ಟ್ ಇನ್ನೊಂದೇನಂದ್ರೆ, ಅಲ್ಲಿ ನಿಮ್ಗೆ ಗೌರ್ಮೆಂಟ್ ಇದರಲ್ಲೆಲ್ಲ ಪರ್ಮಿಟ್ ಅಂತ ಕೊಡ್ತಾರೆ. ಯಾವುದು ಇದಕ್ಕೆ ಬಾಟಲ್ಗೆ ನೀವು ತಗೊಂಡು ಹೋಗ್ಬೋದು, ನಾವು ಪರ್ಮಿಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಕರ್ನಾಟಕಕ್ಕೆ ಹಾಗೂ ಮಹಾರಾಷ್ಟ್ರಕ್ಕೆ ಪರ್ಮಿಟೇ ಇಲ್ಲ ಅಂತೆ. ಹಾಗಾಗಿ ನಿಮ್ಗೆ ಅಲ್ಲಿ ಅವರು ಪರ್ಮಿಟ್ ಅಂತ ಅದು ನೀವು ಸೀದೋಗಿ ಡೈರೆಕ್ಟ್ ಆಗಿ ತೋರಿಸಿದ್ರು ಪೊಲೀಸರಿಗೆ ಅದು ವ್ಯಾಲ್ಯೂ ಇರಲ್ಲ ಅದಕ್ಕೆ. ಹಾಗಾಗಿ ಫೈನ್ ಬೀಳುತ್ತೆ ನಿಮ್ಗೆ ಸ್ವಲ್ಪ. ಹಾಗೆ ನಾನು ಹೇಳೋದು ಮತ್ತೆ ಗೊತ್ತಿಲ್ಲ ಇನ್ನು ಎಂತ ಒಳಗಡೆ ರೂಲ್ಸ್ ನಮ್ಗೆ ಗೊತ್ತಿಲ್ಲ. ಇದೆಲ್ಲ ನಾವು ಹೊರಗಡೆಯಿಂದ ನಮ್ಗೆ ಗೊತ್ತಿದ್ದದ್ದು ನಾವು ಹೇಳ್ತಾ ಇರೋದು. ಓಕೆ, ಖರ್ಚು ನಾವು ಮಾಡಿದಾಗೆ ಅಲ್ಲಿ. ನೆಕ್ಸ್ಟ್ ಇನ್ನೊಂದೇನಂದ್ರೆ, ನೀವು ಬಜೆಟ್ ಅಲ್ಲಿ ಕೂಡ ಗೋವಾ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಬಹುದು. ನಾವು ಮಾಡಿದಾಗೆ ನಾವು ಓವರೇನು ಅಷ್ಟೊಂದು ಖರ್ಚು ಮಾಡ್ಲಿಕ್ಕೆ ಹೋಗ್ಲಿಲ್ಲ, ತುಂಬಾ ಎಲ್ಲದಕ್ಕೂ. ಆದ್ರೆ ಎಂಜಾಯ್ ಮಾಡಿದ್ವಿ ಚೆನ್ನಾಗಿ. ಊಟಕ್ಕೆ ನಮ್ದು ಸ್ವಲ್ಪ ತುಂಬಾ ಜನ ಇರೋದ್ರಿಂದ ಊಟಕ್ಕೆ ಹಾಗೂ ಡ್ರಿಂಕ್ಸ್ಗೆ ಸ್ವಲ್ಪ ನಮ್ದು ಕಾಸ್ಟ್ಲಿ ಬೀಳುತ್ತೆ. ನಾವು ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ಜಾಸ್ತಿ ಆಗುತ್ತೆ. ಊಟದ್ದು ಮಾತ್ರ ನಮ್ಗೆ ಒಂದೊಂದ್ ಕಡೆ 5,000, 4,000, 7,000 ಈ ರೀತಿ ಒಮ್ಮೊಮ್ಮೆ ಬಿಲ್ ಆಗ್ತಾ ಇತ್ತು. ಅದೊಂದು ನಾವು ಬಜೆಟ್ ಮಾಡಿ ನಿಮ್ಗೆ ಹೇಳ್ತೀವಿ ಎಷ್ಟಾಯ್ತು ಅಂತ ಹೇಳಿ ಲಾಸ್ಟ್ಗೆ, ಕೊನೆಗೆ. ನೆಕ್ಸ್ಟ್ ಇನ್ನೊಂದು ಬಟ್ಟೆ, ಅದೇ ಅಲ್ಲಿ ಹೋಗಿ ನಾವು ಏನು ಪರ್ಚೇಸ್ ಮಾಡಲಿಲ್ಲ ಜಾಸ್ತಿ ಬಟ್ಟೆ. ಆದ್ರೆ ಕೆಲವು ವಸ್ತು ಅಲ್ಲಿಂದ ತಗೊಂಡ್ ಬಂದಿದ್ವಿ, ಅದಕ್ಕೆ ನಾವು ರೇಟ್ ಇದು ಮಾಡಿನೇ ತಗೊಂಡ್ ಬಂದಿದ್ವು. 50 ರೂಪಾಯಿದು ಆ ರೀತಿ ಎಲ್ಲ ವಸ್ತುವನ್ನು ತಗೊಂಡ್ ಬಂದಿದ್ವಿ. ಬಟ್ಟೆ ಅಂದ್ರೆ ನಾನು ಮತ್ತು ಫ್ಲೆವಿಟಾ ಒಂದು ಪರ್ಚೇಸ್ ಮಾಡಿದ್ದು 400 ರೂಪಾಯಿ ಅವಳದು, 500 ರೂಪಾಯಿ ನಂದು. ಮತ್ತೆ ಮಕ್ಕಳದೊಂದು 150 ರೂಪಾಯಿದ್ದು ಚಡ್ಡಿ ಅಲ್ವಾ, ಎಷ್ಟು 3 ಅದು. ಮತ್ತೆ ಸನ್ ಗ್ಲಾಸಸ್ ಒಂದು ನನ್ನ ಮಗನಿಗೆ 150 ರುಪೀಸಾ 100 ರುಪೀಸ್. ಓಕೆ, ಅದೊಂದು ಎಕ್ಸ್ಟ್ರಾ ನಾವು ಪರ್ಚೇಸ್ ಮಾಡಿದ್ರೆ. ಮತ್ತೆ ಕೆಲವು ಇದು ಹಾಕಿದ್ದು 50 ರೂಪಾಯಿ. ನಾನು ಹೇಳಿದೆ ನೋಡಿ, ಬೀಡ್ಸ್ ಥ್ರೆಡ್ಡಿಂಗ್ ಮಾಡಿದ್ದೆ, ಅದಕ್ಕೆ ಎಕ್ಸ್ಟ್ರಾ 50 ರೂಪಾಯಿ ನಂದು. ಮತ್ತೆ ಫ್ಲೇವಿಟನಿಗೆ 100 ರೂಪಾಯಿ ಆಯ್ತು. ಮತ್ತೆ ಶಾಕ್ಸ್, ಲಯನ್, ಅದೇ ಅದು ಚೀತಾ, ಅದು ನನ್ನ ಮನೆಗೆ ನಾನು ತಗೊಂಡಿದ್ದು. ಅದಕ್ಕೂ ಸ್ವಲ್ಪ ಬಾರ್ಗೇನ್ ಮಾಡಿ 2,800 3,800 ಎಷ್ಟು ಹೇಳಿದ್ರು, 3,500 2,000 ರೂಪಾಯಿ ಕೊಟ್ಟು ನಾನು ಅದನ್ನು ತಗೊಂಡು ಬಂದೆ. ಕ್ಯಾಶ್ಯೂನೆಟ್ ನೀವು ಒಂದೊಂದ್ ಕಡೆ ಒಂದೊಂದು ರೇಟ್ ಹೇಳ್ತಾರೆ. ಅಲ್ಲಿ ನಿಜವಾಗ್ಲೂ ಕ್ಯಾಶ್ಯೂನೆಟ್ ನಿಮಗೆ ಚೀಪಲ್ಲಿ ಸಿಗುತ್ತೆ ಇಲ್ಲಿಗಿಂತ. ಹಾಗಾಗಿ ನಾವು ಯಾವಾಗ್ಲೂ ಹೋದ್ರೆ ಕ್ಯಾಶ್ಯೂನೆಟ್ ತಗೊಂಡ್ ಬರ್ತೀವಿ. ನಾವು ಕೆಜಿಗೆ 500 ರೂಪಾಯಿ ಇದಲ್ಲ, 1 kg ಅದು ವಿತ್ ಸಿಪ್ಪೆ ಇರುವಂತದ್ದು. ನಮ್ಗೆ ಅದು ಇಷ್ಟ, ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಸಿಪ್ಪೆ ಇಲ್ಲದು ತಗೊಳ್ತಾರೆ ನೋಡಿ, ಅದಕ್ಕಿಂತ ಸಿಪ್ಪೆ ಇದ್ದದೊಮ್ಮೆ ನೀವು ತಗೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ ಅದು. ನಾವು ಯಾವಾಗ್ಲೂ ತಗೊಳ್ತೀವಿ ಅದನ್ನು. ಅದಕ್ಕೆ ಕೆಜಿಗೆ 500 ರುಪೀಸ್, 550. ಅದೇ ಬೇರೆ ಕಡೆ ಅದನ್ನೇ ಅರ್ಧ ಕೆಜಿಗೆ ಕೂಡ 500-400 ರೂಪಾಯಿ ಹೇಳುವರಿದ್ದಾರೆ. ಹಾಗೆ ಅದೊಂದು ನೋಡಿ ನೆನಪಿಡಿ ನೀವು. ಬೇರೆ ಬೇರೆ ಶಾಪಿಗೆ ನಾವು ಹೋಗಿ ಅದು ಮಾಡ್ಬೇಕಾಗತ್ತೆ ಅಂತದೆಲ್ಲ ಕೆಲಸ ಕೆಲವೊಮ್ಮೆ. ಹಾಗೆ ಕಾರ್ ಇದ್ದಿದ್ರಿಂದ ನಮ್ಗೆ ಓಡಾಡ್ಲಿಕ್ಕೆಲ್ಲ ಸ್ವಲ್ಪ ಆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅದು ಉಳಿಯಿತು. ಹಾಗೂ ಅದ್ರದ್ದು ನನಗೆ ಲೆಕ್ಕ ನಿಮ್ಗೆ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಮ್ಗೆ ಅದು ಗಾಡಿದ್ದು ಅಷ್ಟು ಅಂದಾಜಿಲ್ಲ ಅಲ್ಲಿ ಎಷ್ಟು ತಗೊಳ್ತಾರೆ ಅಂತ ಹೇಳಿ. ತಗೊಳ್ದಾಗ ನೀವು ಕಾರ್ ಒಂದು ದಿನಕ್ಕೆ ಹಾಗೆಲ್ಲ ಬುಕ್ ಮಾಡೋದಕ್ಕಿಂತ 2-3 ದಿನಕ್ಕೆ ಬುಕ್ ಮಾಡಿ ಅದಕ್ಕೆ ಕಮ್ಮಿ ಇದು ಮಾಡಿ ನೀವು ಬುಕ್ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ ನನಗೆ. ಓಕೆ, ನಮ್ದು ಈಗ ಟ್ರಾವೆಲ್ ಅಂದ್ರೆ ನಾವು ಬಟ್ಟೆ ಇಲ್ಲಿಂದ ತಗೊಂಡಿದ್ರಿಂದ ಅದ್ರದ್ದು ನಾನು ಹಿಡಿಯಲಿಲ್ಲ. ಟ್ರಾವೆಲಿಂಗ್ ಹಾಗೂ ರೂಮು, ನೆಕ್ಸ್ಟ್ ನಮ್ದು ಊಟ, ಡ್ರಿಂಕ್ಸ್, ಹಾಗೂ ನಾವು ಕೆಲವು ಎಂಜಾಯ್ ಮಾಡಿದ್ದು, ಪ್ಲೇಸಿಗೆ ಹೋಗಿದ್ದು ಕೆಲವು ಕಡೆ, ಅದೆಲ್ಲ ಲೆಕ್ಕ ಹಾಕಿ 9 ಮೆಂಬರ್ಸ್ಗೆ ನಮಗೆ 1,40,000 50,000 ಹಾಗೆ 1 ಲಕ್ಷ ಅಷ್ಟೇ ಅಲ್ಲ, 1.5 ಲಕ್ಷದ ಒಳಗೆ ಆಯ್ತು. 1.5 ಲಕ್ಷನೇ ನಾವು ಹಿಡಿದಿದ್ದೀವಿ. 1.5 ಲಕ್ಷ ರೂಪಾಯಿ ನಮಗೆ ಖರ್ಚಾಯಿತು. ಯಾಕಂದ್ರೆ ನಾವು ಫುಲ್ ನಾವು ಎಂಜಾಯ್ ಮಾಡಿದ್ದೀವಿ, ಯಾವುದ್ರಲ್ಲೂ ನಾವು ಕಂಜೂಸ್ತನ ಮಾಡಲಿಲ್ಲ. ಹಾಗಾಗಿ ನಮಗೆ ಅಷ್ಟು ಆಯಿತು. ತುಂಬ ಕಡೆ ತಿರುಗಾಡಿದ್ವಿ, ನೀವು ನೋಡಿರ್ಬೋದು. ನೆಕ್ಸ್ಟ್ 5 ಡೇಸ್ಗೆ ನಿಂತಿದ್ವಿ. ಹೌದು, 5 ಡೇಸ್ ನಿಂತಿದ್ವಿ. ಒಂದು ದಿವಸ ಹೋಗುದು,
ಹೌದು, 5 ದಿನ ಸ್ಟೇ ಮಾಡಿದೀವಿ. 5 ದಿನ 9 ಮಂದಿಗೆ ನಮ್ದು 1.5 ಲಕ್ಷ ರೂಪಾಯಿ ಖರ್ಚಾಯಿತು ಎಲ್ಲ ಹಿಡಿದು. ಹಾಗೆ ನಾನು ಹೇಳೋದು, ಅದಕ್ಕಿಂತ ಕಮ್ಮಿಯಲ್ಲಿ ಕೂಡ ನೀವು ಹೋಗ್ಬೋದು, ಹೋಗ್ಬಾರ್ದಂತ ಏನಿಲ್ಲ. ಕಮ್ಮಿಯಲ್ಲಿ ಕೂಡ ನೀವು ಬಜೆಟ್ ಪ್ಲಾನ್ ಮಾಡಿ ಹೋದ್ರೆ ಆಗುತ್ತೆ ನಿಮಗೆ. ನಾವೇನು ಪ್ಲಾನ್ ಮಾಡಲಿಲ್ಲ, ಒಟ್ರಾಸೆ ಹೋಗೋಣ ಅಂತೇಳಿ ಹೋಗಿದ್ದೆ. ಹಾಗೆ ನಮ್ದದೇ ಆಗೋದು ಯಾವಾಗ್ಲೂ. ಹಾಗೆ ನಾವು ಯಾವುದು ಪ್ಲಾನ್ ಮಾಡಲ್ಲ, ಹೋಗುದು. ಯಾವ್ದು ಜಾಗ ನೋಡ್ಬೇಕು ಅಂತ ಹೇಳಿ ಮಾತ್ರ ಒಂದು ಪ್ಲಾನ್ ಮಾಡಿರ್ತೀವಿ ಅಷ್ಟೇ, ನೋಡಿದಷ್ಟೇ. ಮತ್ತೆ ಸೀದಾ ಹೋಗುದೆ ಗಂಟು ಮುಟ್ಟೆ ತಗೊಂಡು. ಹಾಗೆ ನಮ್ಗೆ ಅಷ್ಟಾಯ್ತು. ನೀವು ಸ್ವಲ್ಪ ಪ್ಲಾನ್ ಮಾಡಿ ಹೋದ್ರೆ ಬಜೆಟ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಈಗ ತುಂಬಾ ಮಂದಿ ನೀವು ಫ್ರೆಂಡ್ಸ್ ಎಲ್ಲ ಹೋಗೋದಾದ್ರೆ ಡಾಮಿಟ್ರಿ ಟೈಪ್, ಗೆಸ್ಟ್ ಹೌಸ್ ಟೈಪ್, PG ಟೈಪ್ ಅಂತದೆಲ್ಲ ಸಿಗುತ್ತೆ. ತುಂಬಾ ಕಮ್ಮಿ ಆಗುತ್ತೆ ನಿಮ್ಗೆ. ರೂಮ್ಸ್ ಕೂಡ ತಗೊಳ್ಬಹುದು, ತುಂಬಾ ಕಮ್ಮಿ ಆಗುತ್ತೆ, ಇರುತ್ತೆ. ಇನ್ನು ನಾವು ಹಿಂದೆ ಯಾವ ರೀತಿ ಬಂದ್ವಿ, ಏನು ದೊಡ್ಡದೇನಿಲ್ಲ, ಸಣ್ಣದಾಗಿ ಉಂಟು ವಿಡಿಯೋ. ಯಾವ ರೀತಿ ಬಂದ್ವಿ, ಏನಾಯ್ತು, ಬಂದಿದ್ದೆ ನನಗೆ ಶುರುವಾಯ್ತು ನೋಡಿ, ಹೇಳಲಿಕ್ಕೆ ಆಗಲ್ಲ. ಹಾಗೆ ಆ ಒಂದು ಜರ್ನಿ ಬಾಕಿ ಉಂಟು. ಅದನ್ನು ಯಾಕೆ ಅಲ್ಲಿಗೆ ಇಡುವುದು, ಕಂಪ್ಲೀಟ್ ಮಾಡಿಬಿಡೋಣ ಅಂತೇಳಿ ಅದನ್ನ ಇವಾಗ ನೆಕ್ಸ್ಟ್ ಹಾಕ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಖಂಡಿತ ಯೂಸ್ಫುಲ್ ಆಗಿರ್ಬೋದು ಅಂತ ಎನಿಸ್ತೀನಿ. ಯೂಸ್ಫುಲ್ ಆಯ್ತು ಅಂತಂದ್ರೆ ಲೈಕ್ ಮಾಡಿ. ಹಾಗೂ ಇನ್ನೂ ಏನಾದರೂ ನಿಮಗೆ ಕ್ವಶನ್ ಕೇಳಲಿಕ್ಕಿದ್ರೆ ನೀವು ಕಮೆಂಟಲ್ಲಿ ಹಾಕ್ಬೋದು, ಅದಕ್ಕೆ ಆನ್ಸರ್ ಕೊಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಎಲ್ಲರಿಗೂ ಬಾಯ್. ಒಮ್ಮೆ ಆ ವಿಡಿಯೋ ಎಲ್ಲ ವಾಚ್ ಮಾಡಿ ಬನ್ನಿ. ಇದು ಟೈಮ್ ಆಯ್ತು, ಈಗ ಅವ್ನು ಹೋಗ್ತಾನೆ. ನೀನು ಬರ್ತೀಯಾ ಮತ್ತೆ? ಅಲ್ಲ, ಮಾವನ್ ಲೇಟ್ ಬರೋದಲ್ಲ. ಲೇಟ್ ಅಂತ ತಲುಪುದೊಂದೇ. ಇಲ್ಲ, ನಮ್ಗೆ ಮಾರ್ಕೆಟಿಗೆ ಎಲ್ಲ ಹೋಗ್ಲಿಕ್ಕೆ ಉಂಟು. ಮಾರ್ಕೆಟಿಗೆ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಉಂಟು, ತಿನ್ಲಿಕ್ಕೆ ಉಂಟು, ತಿನ್ಲಿಕ್ಕೆ ಉಂಟು. ಮನೆಗೆ ಅಲ್ಲಿ ಹೋಗಿ ಗಂಜಿ ತಿನ್ನು. ಇಲ್ಲಿ ಟ್ಯಾಕ್ಸಿ ಸಿಕ್ಕಿತ್ತು, ಟ್ಯಾಕ್ಸಿಯಿಂದ ಹೋಗುದು ಇವರು. 1600 ಅಂತೆ ಟ್ಯಾಕ್ಸಿಗೆ, ಮಡ್ಗಾವರೆಗೆ. ಬ್ಯಾಗ್ ತಗೊಂಡು ಹೋಗು. ಮತ್ತೆ ಬರ್ತೀಯಲ್ಲ? ನಾನು ನಾಳೆ ಬರುದು. ಬಾಯ್ 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 ಡಾಡಾ. ಸೋಲ್ಡ್ 8,000. ಓಕೆ, ಗೋವಾದಲ್ಲಿ ನಿಮಗೆ ಇಂಥ ಸುಮಾರು ಶಾಪ್ಸ್ ಸಿಗುತ್ತೆ. ನಿಮ್ಮ ಮನೆಗೆ ಆಗುವಂಥ ಆ್ಯಂಟಿಕ್ ರೀತಿ ಕಾಣುವಂಥದ್ದು, ಈ ರೀತಿ ಎಲ್ಲ ಇರುತ್ತೆ ವಸ್ತುವಲ್ಲಿ. ಹಾಗೆ ನಾನು ಕೂಡ ನನ್ನ ಮನೆಗೆ ಆಗುವಂಥದ್ದು ತೊಗೊಂಡೋಗ್ಲಿಕ್ಕೆ ನೋಡಿದೆ, ಆದರೆ ಈವಾಗ ತೊಗೊಂಡೋಗ್ಲಿಕ್ಕೆ ಆಗಲ್ಲ. ಹಾಗಾಗಿ ಅವರ ನಂಬರೆಲ್ಲ ತೊಗೊಂಡು ಬಂದಿದ್ದೀನಿ. ಬೇಕಾಗಿದ್ದವರು ವಾಟ್ಸಪ್ಪಲ್ಲೆಲ್ಲ ನೋಡಿ ಆಮೇಲೆ ಆರ್ಡ್ರ್ ಮಾಡ್ಬೋದು ನಾವು. ಇವಾಗ ಹೊರಟ್ವಿ ನಾವು. ಅಮ್ಮ ಎಲ್ಲ ಇದರಲ್ಲಿ ಹೊರಟಿದ್ದಾರೆ, ಟ್ರೈನಲ್ಲಿ. ಅವರು ಟ್ಯಾಕ್ಸಿಯಲ್ಲಿ ಇಲ್ಲಿಂದ ಕಳಿಸಿಕೊಟ್ರು. ಆಲ್ರೆಡಿ ಇವಾಗ ರೀಚ್ ಆಗಿದ್ದಾರೆ ಅವರು. 1:15 ಅಂತೆ ಟ್ರೈನ್ ಅವರಿಗೆ. ಹಾಗೆ ಊಟ ಎಲ್ಲ ಮಾಡಿ ಇದು ಮಾಡುವಾಗ ಸರಿ ಆಗುತ್ತೆ. ನಾವು ಇವಾಗ ಇಲ್ಲಿಂದ ಹೊರಟಿದ್ವಿ. ದಾರಿ ಮಧ್ಯೆ ಏನಾದರೂ ಇದ್ರೆ ನಾನು ತೋರಿಸ್ತೀನಿ, ಇಲ್ದ್ರೆ ಏನಿಲ್ಲ, ಸೀದಾ ಡೈರೆಕ್ಟ್ ಮನೆಗೆ ಹೋಗೋದಂತ ಹೇಳಿ ಎನಿಸಿದ್ವಿ. ಹಾಗೆ ಆದಷ್ಟು ಬೇಗ ಮನೆಗೆ ರೀಚ್ ಆಗಬೇಕು. ಗಂಟೆ ಇವಾಗ 12:30 ಆಯಿತು. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ಹೇಳಿ. ಮಧ್ಯದಲ್ಲಿ ಒಂದು ಊಟಕ್ಕೊಂದು ನಿಲ್ಲಿಸ್ಲಿಕ್ಕೆ ಉಂಟು ಅಷ್ಟೇ.
ತುಂಬಾ ತುಂಬಾ ಸಿಕ್ಕಿತ್ತು ಇಲ್ಲಿ ರೋಡಲ್ಲೇ. ನೋಡಿ ಇಲ್ಲಲ್ಲ ಎಲ್ಲ ಕೆಳಗೆ ಬಿದ್ದಿದೆ ನೋಡಿ ಅಂತೆ. पूरा इंसला में तुझसे जब हो रहा है क्या यही प्यार का ऐसा ಮಧ್ಯಾಹ್ನ ಆಗಿತ್ತು. ಹಾಗೆ ಅಮ್ಮ ಎಲ್ಲ ಟ್ರೈನಲ್ಲಿ ಊಟ ಮಾಡ್ತಾ ಇದ್ರು. ನಾವು ಹೊರಗಡೆ ಊಟ ಮಾಡಲಿಕ್ಕೆ ಹುಡುಕ್ತಾ ಇದ್ವಿ ಹೋಟೆಲಲ್ಲಿ ಆದರೂ ಸಿಕ್ಕಿದ್ರೆ ನಿಲ್ಸೋಣ ಅಂತೇಳಿ. ಹಾಗೆಯೇ ನಮಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು. ಲಾರಿಯಲ್ಲಿ ಹೋಗ್ತಾಯಿದ್ರು. ಅವರೇ ಹಾರ್ನ್ ಮಾಡಿ ಅಕ್ಕ ಅಕ್ಕ ಅಂತ ಕರೆದ್ರು. ತುಂಬ ಖುಷಿಯಾಯಿತು. ಜೆಂಟ್ಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬರ್ ಇದ್ದಾರೆ, ನೋಡ್ತಾರೆ, ಇಷ್ಟಪಡ್ತಾರಂತ ಹೇಳಿ. ಸರಿ ಕಾಡ್ ಸರಿ ಅಲ್ಲಿತ್ತು ಸಣ್ಣಕ್ಕಿರುವಾಗ ತಿಂತಿದ್ಯಲ್ಲ. ಈಗ ಇಲ್ಲ ಅಲ್ಲ, ಸಿಗಲ್ಲ. ಈಗ ನಾವು ಗುಡ್ಡೆಗೆ ಹೋದ್ರೆ ಅಲ್ಲ ಸಿಗೋದು. ಗುಡ್ಡೆಗೆ ಹೋಗು. ಈಗ ಗುಡ್ಡೆಗೆ ಹೋಗಿ ಕತ್ಕೊಂಡು ಬಂದದ್ದು. ಇಲ್ಲಿ ನಾವು ಬರುವಾಗ ನಮಗೆ ಕೋಕಮಿದು ಮರ ಕಾಣ್ತು. ನನಗೆ ಹೊರಗಡೆ ಉಂಟು ರೋಡಲ್ಲಿ, ತುಂಬ ಬಿದ್ದಿತ್ತು, ಹಾಳಾಗ್ತಾ ಇತ್ತು. ಹಾಗೆ ಒಂದು ರಾಶಿ ಮರದಲ್ಲಿತ್ತು. ನೀವು ನೋಡಿದರೆ ಏನು ಹೇಳ್ತೀರೇನೋ. ಅಲ್ಲಿ ಒಬ್ಬರು ಜನ ಇದ್ದರು. ಅವರು ನಮ್ಮನೆಯಲ್ಲಿ ಉಂಟು, ನಾವು ತೆಗೆದುಕೊಡ್ತೀವಿ ಅಂತ ಹೇಳಿದರು. ಮತ್ತು ಅವರಿಗೇನಾದರೂ ಕೊಟ್ಟು ಓಕೆ ಅವರೇ ತೆಗೆದುಕೊಡ್ತಾರಾದರೆ ಒಳ್ಳೆಯದಲ್ವ. ನಮಗೂ ಆ ಮರ ಹತ್ತಿ ಎಲ್ಲ ಕಷ್ಟ ಆಗ್ತಿತ್ತಲ್ವ. ಹಾಗೆ ನಾವು ಹೋದ್ವಿ. ತುಂಬ ಚೆನ್ನಾಗಿ ಉಪಚರಿಸ್ತಾರಲ್ವ ಹಳ್ಳಿ ಜನ ಅಂದರೆ. ಸ್ವಲ್ಪ ಡಿಂಗ್ ಡಾಂಗ್ ಆಗಿದ್ರು, ಪರವಾಗಿಲ್ಲ, ಸ್ವಲ್ಪ ತೆಗೆದು ಆಮೇಲೆ ಸ್ವಲ್ಪ ಹಣ ಕೂಡ ಕೊಟ್ವಿ. ಮಕ್ಕಳಿಗೆ ಕೂಡ ಗೊತ್ತಿರಬೇಕು ಕೋಕಮ್ ಅಂದರೆ ಏನು, ಹೇಗಾಗುತ್ತೆ ಎಲ್ಲ. ನಾವು ಹೆಚ್ಚಾಗಿ ಏನಿದ್ರು ಅದನ್ನು ತೋರಿಸ್ತೀವಿ ನಾವು ಮಕ್ಕಳಿಗೆ. ನಿಜವಾಗ್ಲೂ ಮಕ್ಕಳಿಗೆ ಗೇರು ಹಣ್ಣಿನ ಬೀಜದೊಳಗೇನೆ ಗೇರು ಬೀಜ ಸಿಗೋದು ಅಂತ ಹೇಳಿ ಕೂಡ ಗೊತ್ತಿರಲ್ಲ ಕೆಲವೊಮ್ಮೆ. ನಮಗೆ ಕೋಕಮ್ ಸಿಕ್ಕಿತ್ತು. ನಮಗೆ ಕೋಕಮ್ ಸಿಕ್ಕಿತ್ತು. ಮಸ್ತ್ ತಿಂತ ಇದೆ. ನಮಗೆ ಕೋಕಮ್ ಸಿಕ್ಕಿತ್ತು. ಇಲ್ಲಿ ನಾವು ಬರ್ತಾನ ಹಿಂದೆ, ಇಲ್ಲಿಂದ ಇಲ್ಲಿ ಗೋವಾದಿಂದ ಹಿಂದೆ ಬರ್ತಾನ. ಯಾವ ಊರು? ಕುಮಟಾಗಿಂದ ಮೊದಲು. ಕುಮಟಾಗಿಂದ ಮೊದಲು ಅಲ್ಲಿ ತುಂಬ ಕೋಕಮ್ ಅದೆಲ್ಲ ಇತ್ತು. ಅಲ್ಲಿಂದ ಎಲ್ಲರೂ ಅಲ್ಲಿ ವಿಲೇಜಿನವರೆಲ್ಲ ತೆಗೆದು ಕೊಟ್ರು. ಎಲ್ಲರಲ್ಲ ಒಬ್ರೇ ತೆಗೆದು ಕೊಟ್ರು. ಸ್ವಲ್ಪ ನಾವೇ ತೆಗ್ದದು, ಸ್ವಲ್ಪ ಅವ್ರು ತೆಗೆದು ಕೊಟ್ರು. ಈಗ ನಾವೆಲ್ಲರೂ ತಿಂತ ಇದ್ದಿದ್ದು. ರಾಯ್ ನೋಡಿ ಫುಲ್ ಪ್ಲಾಸ್ಟಿಕ್ ತಗೊಂಡು ತಿಂತ ಇದ್ದಾನೆ. ನಾನು ಫುಲ್ ಅಪ್ಪಂದು ಶರ್ಟ್ ಎಲ್ಲ ಹರಿತು. ಶರ್ಟ್ ಹರಿದು ಶರ್ಟ್ ನೋಡಿ ಗೋಕಮ್ಗೋಸ್ಕರ ಯಾವ ರೀತಿ ಮಾಡಿದ್ದಾರೆ. ಹೊಸ ಶರ್ಟ್. ಇನ್ನು ಮನೆಗೆ ಹೋಗೋದು. ಎಷ್ಟು ಕಡೆ ಇವತ್ತು ನಿಲ್ಲಿಸಿದೀವಿ ಅಂತ ಇಲ್ಲ, ತುಂಬಾ ಕಡೆ ಆಯ್ತು ನಿಲ್ಲಿಸಿದ್ದು. ಅಮ್ಮ ಎಲ್ಲ ನಮ್ಗಿಂತ ಮುಂದೆ ಇದ್ದಾರೆ ಇವತ್ತು, ನಾವು ಹಿಂದೆ. ಹಳ್ಳಿಯವರು ಪಾಪ
ನುಗ್ಗೆಕಾಯಿ, ಗೇರು, ನುಗ್ಗೆಕಾಯಿ ಕೇಳಿದ್ವಿ ಆದ್ರೆ ಅದು ಇನ್ನೂ ಕೂಡ ಬಳ್ತಿರ್ಲಿಲ್ಲ, ಎಳೆತ್ತದು ಹಾಗೆ ಅವರು. ಆದ್ರೆ ಇದು ಕೊಟ್ರು, ಗೇರಣ್ಣು ಅದೆಲ್ಲ ಕೊಟ್ರು. ಮತ್ತೆ ಕೋಕಂ ಸಿಕ್ತು ನಮ್ಗೆ, ಅದೇ ಒಂದು ಖುಷಿ. ಅಮ್ಮನಿಗೆ ಯಾವಾಗ ನೋಡಿದ್ರು ಕೋಕಂ 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 ಹೇಳ್ತಾ ಇರ್ತಾರೆ ಅವ್ರಿಗೆ, ಜ್ಯೂಸ್ ಮಾಡ್ಲಿಕ್ಕೆ ಅದಕ್ಕೆ. ತುಂಬಾ ಸಿಗ್ಲಿಲ್ಲ, ಸ್ವಲ್ಪ ಸಿಕ್ತು, ಆದ್ರೂ ನಮ್ಗೆ ಸಿಕ್ತಲ್ಲ ಅದೇ ದೊಡ್ಡ ಖುಷಿ. ಓಕೆ, ಇನ್ನು ಹೋಗೋಣ. ಈಗ ನಾವು ಮನೆ ಹತ್ರ ರೀಚ್ ಆದ್ವಿ. ಗಂಟೆ ಆಯ್ತು 9:21. ಸ್ವಲ್ಪ ಬೇಗ ಬಂದ್ವಿ. ನಿಂತು ಬೇಗ ಬಂದ್ವಿ. ಈಗ ನಾಯ್ದು ರಿಯಾಕ್ಷನ್ ನೋಡ್ಲಿಕ್ಕೆ ಉಂಟು. ಅಮ್ಮವರಲ್ಲಿ ಈಗ ರೀಚ್ ಆದಷ್ಟೇ. ಅವರು ನಮ್ಗಿಂತ ಮುಂಚೆ ಇದ್ರಲ್ಲ, ತುಂಬಾ ಮುಂದೆ ಇದ್ರು. ಆದ್ರೂ ಉಡುಪಿಯಿಂದ ಅವ್ರಿಗೆ ಲೇಟ್ ಆಯ್ತಂತೆ, ಟ್ರೈನ್ ಸ್ಲೋ ಬಂತು, ಹಾಗೆ ಈಗ ರೀಚ್ ಆದ್ರು. ಗುಂಡಿಗೆ ಪಾಪ ಇವತ್ತು ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಅವನಿಗೆ ಸ್ವರ ಹೋಗಿದೆ, ಅಂದ್ರೆ ಟಾನ್ಸಿಲ್ಸ್ ಆಗ್ತಾ ಉಂಟಾ ಅಂತ ಅಲ್ವಾ ಗುಂಡ? ಇದು ಸ್ವರ ದಪ್ಪಾಗಿದೆ ಒಂದು, ಮತ್ತೆ ಅದೇ ಚಳಿ ಆಗ್ತಾ ಉಂಟಾ ಅಂತ. ಜೀವನ